ಕೇಪಳ ಹೂವಿನ ಪಾನಕ ನೋಡಿ ರೆಡಿಯಾಗಿದೆ. ನಮ್ಮ ಹೆಲ್ತಿಗಂತೂ ಇದು ಭಾರಿ ಒಳ್ಳೆಯದು. ಫ್ರೆಂಡ್ಸ್ ನೋಡಿ, ಇದು ನಮ್ಮ ಗದ್ದೆಯ ಬದಿ. ಈ ಬದಿಗೆ ಒತ್ತಾಗಿ ಒಂದು ದೊಡ್ಡ ಬಂಡೆ ಕಲ್ಲಿದೆ. ಈ ಬಂಡೆಕಲ್ಲಿನ ಕೆಳಗಡೆ ತುಂಬ ಗಿಡ ಗಂಟಿಗಳೆಲ್ಲ ಇದೆ. ಅದರಲ್ಲಿ ನನಗೆ ಇವತ್ತು ಬೇಕಾಗಿರೋದು ಈ ಕೇಪಳ ಹೂ. ಕೇಪಳ ಹೂವಿಂದ ಒಳ್ಳೆ ಪಾನಕ ಮಾಡುವ ಅಂತೇಳಿ ಹೊರಟಿದ್ದೇನೆ. ಒಳ್ಳೆ ಅರಳಿದೆ ನೋಡಿ, ನನಗೆ ಅರಳಿದ ಹೂ ಮಾತ್ರ ಸಾಕು. ಇನ್ನು ಹಾಗೆ ನಾವು ಕೇಪಳ ಹೂವನ್ನು ಹುಡುಕ್ತಾ ಹೋಗುವ. ಗದ್ದೆ ಸೈಡಲ್ಲಿ ಸುಮಾರು ಸಿಗ್ತದೆ. ನನಗೊಂದು ಒಂದು ಮುಷ್ಟಿಯಷ್ಟು ಕೇಪಳ ಹೂ ಸಿಕ್ಕಿದರೆ ಸಾಕು. ನೋಡಿ, ಇಲ್ಲಿ ಸ್ವಲ್ಪ ಜಾಸ್ತಿನೇ ಉಂಟು ಕೇಪಳ ಹೂ, ಅದನ್ನು ತೆಗೆಯುವ. ನಾನು ಹಿಂದೆ ಒಂದು ಸಲ ಕೇಪಳ ಹೂದು ತಂಬುಳಿ ಕೂಡ ಮಾಡಿದ್ದೇನೆ, ತುಂಬ ಚೆನ್ನಾಗಿರ್ತದೆ. ಈ ಬೇಸಿಗೆ ಕಾಲಕ್ಕೆಲ್ಲ ಇದರದ್ದೆಲ್ಲ ಸುಮಾರು ಬಗೆ ರೆಸಿಪಿ ಮಾಡ್ಬೋದು. ಕೇಪಳ ಹೂವನ್ನು ಬಿಡಿಸ್ತಾ ಬರುವ. ನಮಗೆ ಅರಳಿದ್ರೆ ಮಾತ್ರ ಸಾಕು. ಇದರಲ್ಲಿ ಸ್ವಲ್ಪ ಕೀಟದೆಲ್ಲ ಬಲ ಇರ್ತದೆ, ಅದೆಲ್ಲ ನಾವು ಈ ಥರ ಬಿಡಿಸೋದ್ರಿಂದ ಹೋಗ್ತದೆ. ಕಾಡು ಕೇಪಳ ಅಲ್ಲ, ಹಾಗೆ ಸ್ವಲ್ಪ ಕೀಟದ್ದು ಸಮಸ್ಯೆ ಇರ್ತದೆ ಇದರಲ್ಲಿ. ಮತ್ತು ನಾವು ಕಾಲಿದರ ಮೊಗ್ಗನ್ನೆಲ್ಲ ತೆಗಿಲಿಕ್ಕಿಲ್ಲ, ಬಿಡಿ ಬಿಡಿಯಾದ ಚೆನ್ನಾಗಿರುವಂತಹ ಕೇಪಳ ತೆಗೆದರೆ ಸಾಕು. ನೋಡಿ, ಈ ಥರ ಬಿಡಿ ಬಿಡಿಯಾಗಿ ಚೆನ್ನಾಗಿರುವ ಕೇಪಳ ತಗೊಂಡ್ರೆ ಸಾಕು. ನೋಡಿ, ಒಂದು ಮುಷ್ಟಿಯಷ್ಟು ಕೇಪಳ ಸಿಕ್ಕಿದೆ. ಇದನ್ನಿನ್ನು ಚೆನ್ನಾಗಿ ತೊಳೆಯುವ. ನೋಡಿ, ನಾನಿಲ್ಲೊಂದು 4ರಿಂದ 5 ಏಲಕ್ಕಿಯನ್ನು ತಗೊಂಡಿದ್ದೇನೆ. ನೋಡಿ, ಆ ಏಲಕ್ಕಿಗೆ ಒಂದು 3/4 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಜಜ್ಜಿಕೊಳ್ಳುವ. ಅಂದರೆ ಸಕ್ಕರೆ ಹಾಕಿದರೆ ಏಲಕ್ಕಿ ಬೇಗ ಪೌಡ್ರ್ ಆಗ್ತದೆ. ಸಿಪ್ಪೆದ್ದೆ ಹಾಗೆಯೇ ನಾವು ಇದನ್ನು ಜಜ್ಜಿ ಪೌಡ್ರ್ ಮಾಡ್ಕೋಬೇಕು. ನಮ್ಮ ಅಡಿಗೆ ಭಟ್ರೆಲ್ಲ ಉಂಟಲ್ಲ, ಏಲಕ್ಕಿಯನ್ನು ಪುಡಿ ಮಾಡೋದಂತ ಹೇಳಿದರೆ ಮಿಕ್ಸಿಗೆಲ್ಲ ಹಾಕೋದಿಲ್ಲ. ಈ ಥರ ಸಕ್ಕರೆ ಮತ್ತು ಏಲಕ್ಕಿಯನ್ನು ಒಟ್ಟಿಗೆ ಹಾಕಿ ಜಜ್ಜಿಕೊಂಡೇ ಪೌಡ್ರ್ ಮಾಡೋದು. ನೋಡಿ, ಇಷ್ಟು ಸಣ್ಣ ಆಗಬೇಕು. ನಮ್ಮ ಅಡುಗೆ ಭಟ್ರೆಲ್ಲ ಲಾಟ್ ಗಟ್ಟಲೆ ಮಾಡುವಾಗ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಇಡ್ತಾರೆ. ಅದೇ ಸ್ವಲ್ಪ ಮಾಡಬೇಕಾದ್ರೆ ಈ ಥರ ನಾವು ಮಾಡಿಕೊಂಡ್ರೆ ಆಯಿತು. ನೋಡಿ, ಒಳ್ಳೆ ತೊಳೆದ ಕೇಪಳವನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ಅದರ ಒಟ್ಟಿಗೆ ನಾವು ಪುಡಿ ಮಾಡಿದಂತಹ ಏಲಕ್ಕಿ ಪೌಡರ್ ಅದನ್ನು ಕೂಡ ಹಾಕ್ಕೊಳ್ಳುವ. ಅಂದರೆ ಫುಲ್ ಏಲಕ್ಕಿ ಪೌಡರ್ ಅಲ್ಲ ನೋಡಿ, ಅದರಲ್ಲಿ ಸ್ವಲ್ಪ ಸಕ್ಕರೆ ಕೂಡ ಮಿಕ್ಸ್ ಆಗಿರ್ತದೆ. ಹಾಗಾಗಿ ಅಷ್ಟು ಇದ್ದರೆ ಕೂಡ ಏನು ಪರವಾಗಿಲ್ಲ. ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿ ತರುವ. ಈ ಥರದನ್ನು ಸೋಸಿಕೊಳ್ಳುವ. ನಮಗೆ ಅದರ ಕೊಜಟಿ ಎಲ್ಲ ಬೇಡ. ಒಂದ್ಸಲ ನಾವು ಈ ಥರ ನುಣ್ಣಗೆ ರುಬ್ಬಿ ಆದಮೇಲೆ ಈ ಪಾನಕಕ್ಕೆ ಒಂದು 3ರಿಂದ 4 ಲೋಟ ನೀರು ಕೂಡ ಸೇರಿಸ್ಬೋದು. ನೋಡಿ, ನಾನು ಇದಕ್ಕೆ ಅಡಿಷನಲ್ ಆಗಿ 1 ಲೋಟ ನೀರು ಸೇರಿಸ್ತೇನೆ. ಇನ್ನೊಂದಲ್ಲ, ನಾವು ಇದಕ್ಕೆ ಒಂದು ಪುಡಿ ಮಾಡಿಟ್ಟಂತಹ ಬೆಲ್ಲ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳುವ. ಬಿಸಿಲಿನಿಂದ ಬಂದಾಗ ಈ ಥರ ಪಾನಕ ಎಲ್ಲ ಮಾಡಿ ಕುಡಿದರೆ ಅಯ್ಯಪ್ಪ ಅಂತ ಹೇಳಿ ನಮಗೆ ಫೀಲ್ ಆಗ್ತದೆ, ಅಷ್ಟು ಚೆನ್ನಾಗಿರ್ತದೆ. ಬೆಲ್ಲವನ್ನು ಸ್ವಲ್ಪ ಈ ಥರ ಕಲಡಿಸಿ ಅದನ್ನು ಕರಗಿಸುವ. ಇದಕ್ಕೆ ಇನ್ನಷ್ಟು ನೀರನ್ನು ಸೇರಿಸ್ಬೋದು, ಏನು ತೊಂದರೆ ಇಲ್ಲ. ಒಂದು ಮುಷ್ಟಿ ಕೇಪಳಕ್ಕೆ ಒಂದು 4ರಿಂದ 5 ಲೋಟ ನೀರನ್ನು ಸೇರಿಸ್ಬೋದು. ಪಾನಕ ನೋಡಿ ರೆಡಿಯಾಗಿದೆ. ಅದರ ಕಲರೆಲ್ಲ ನೋಡಿ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಬರ್ತದೆ ನಮಗೆ ಕಲರ್. ಬೆಲ್ಲ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರ್ತದೆ. ನಮ್ಮ ಹೆಲ್ತಿಗಂತೂ ಇದು ಭಾರಿ ಒಳ್ಳೆಯದು. ಭಾರಿ ಚೆಂದಾಗಿದೆ ಈ ಕೇಪಳ ಹೂವಿನ ಪಾನಕ. ಇದಂತೂ ಹಳೇ ಕಾಲದ ಒಂದು ರೆಸಿಪಿ, ಅಂದರೆ ಪಾನಕ ಅಂತ ಹೇಳ್ಬೋದು. ತುಂಬ ಆಯಾಸ ಆದಾಗ, ಸುಸ್ತಾದಾಗ ಎಲ್ಲ ಈ ಪಾನಕವನ್ನು ಕುಡಿದರೆ ಭಾರಿ ಒಳ್ಳೆಯದಾಗ್ತದೆ. ನೀವು ಕೂಡ ಉಂಟಲ್ಲ, ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.